ಮರ್ಯಾದಿಲ್ಲ ಫೋನಲ್ಲಿ ಮೆಸೇಜ್ ಹಾಕಿರೋದು ಐ ಲವ್ ಯು ಅಂತ. ಸಂಧ್ಯಾ ಸೀನಿಗೆ ಮೋಸ ಮಾಡಿದ್ರ. ಇವ್ರ ಅಮ್ಮನ ಕೈಲೇ ಪ್ರಪೋಸ್ ಮಾಡ್ದ. ಆಮೇಲೆ ರಿಜೆಕ್ಟ್ ಆಗೋಯ್ತು. ನಾವೇನ್ ಬ್ಲಾಕ್ ಮಾಡಿಲ್ಲ ಆಡ್ಬೇಡ ಏಮಂತ ಏನ ಏಮಂತ ಪೊದೆಲ್ಲ ಮಾಡ್ತಿದ್ಯಾ ಡಾರ್ಲಿಂಗ್ ಇದೆಲ್ಲ ನಮ್ದೇ ಗೈಸ್. ಹಂಗೆ ಒಂದ್ ಪಪ್ಪಿ ಕೊಡು. ಹೋಗೋ ಏನ ಮಾಡ್ತಾ ಇದೀಯಾ ಪಾಪ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸಕ್ಕತ್ತಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ. ಇದು ನಮ್ಮ ರಿಯಾಲಿಟಿ. ಅದ್ರಲ್ಲಿ ಏನೋ ಇದ್ದಾಳೆ ಅನ್ಬಿಟ್ಟು ನೀವು ಸುಮ್ನೆ ಇವಳು ಕೃಷ್ಣ ಸುದ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಅಲ್ಲ ಅವಳು ಹಿಂಗೆ ನಮ್ಮ ಪವಿ ಹಿಂಗೆ. ಹೇಮಂತವ್ರೆ ನಮಸ್ಕಾರ ರೀ. ಗೈಸ್ ನಮ್ ಹೇಮಂತನ್ಗೆ ಬೇಜಾನ್ ಫ್ಯಾನ್ಸ್ ಆಗ್ಬಿಟ್ಟಿದ್ದೀರಾ. ಅಣ್ಣನ್ನ ಹಿಡಿಯಕ್ ಆಗ್ತಾ ಇಲ್ಲ. ಅವಳು ನಿನಗೆ ಬೆನ್ನಿಗೆ ಚೂರಿ ಹಾಕುದು ಸೀನಾ. ಏನಪ್ಪ ನಿಮ್ಮಿಬ್ರು ಕತೆ? ಸಂಧ್ಯಾ ಹಾಕಿದ್ದು ಮೋಸ ಆಗುತ್ತೆ. ನನಗಲ್ಲ ನಿನಗೆ ಆಗಿರೋದು ಮೋಸ. ಏನೋ ಮಾಡಿದ್ರಿ? ಅಲ್ಲ ನೀವೇನೋ ಮಾಡಿದ್ರು ಸಂಧ್ಯಾ ಸೀನಿಗೆ ಮೋಸ ಮಾಡಿದ್ರ. ಯಾಕೆ ಗೊತ್ತಾ ಹೇಳ? ಅವಾಗ್ಲಿಂದ ಹಾಡಾಗ್ತಿದ್ದೆ ತಾನೆ. ಸಂಧ್ಯಾ ಅವಾಗ್ಲಿಂದ ಎಡಿಟ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡೆ ತಾನೆ ನೀನು? ಎಲ್ಲ ಅವಳು ರೀಲ್ಸ್ ನೋಡ್ಕೊಂಡು ಕೂತಿದ್ಲು ಸೀನಾ. ಹೇಮಂತ ನೋಡು ಇವಳು ನನ್ ಬಗ್ಗೆ ಬರ್ತಾಳೆ. ಹೇಮಂತ ಇವಾಗ ನೀನು ಅವಳನ್ನ ರೋಸ್ಟ್ ಮಾಡ್ತೇ ಮಾಡಲ್ವಾ? ಬದುಕ್ತಿರೋದು ನನ್ ಕೈ ನೋಡು. ಸೀನಾ ಅವಾಗ್ಲೇ ಅನಿತಾ ಇವಾಗ ಅವಾಗ್ಲೇ ಅನಿತಾ ಇವಾಗ ಲವ್ ಫೇಲ್ಯೂರ್ ಏನಾದ್ರು ಆಗೋಯ್ತೆ? ಯಾಕೋ ಬರೀ ಡಿಪ್ರೆಷನ್ ಸಾಂಗ್ಸ್ ಆಗ್ತಿದ್ಯಲ್ಲ. ಇವನ್ ಸ್ಕೂಲ್ ಹೋಗ್ಬೇಕಾದ್ರೆ ಪ್ರಪೋಸ್ ಮಾಡ್ದ. ಇವ್ರ ಅಮ್ಮನ ಕೈಲೇ ಪ್ರಪೋಸ್ ಮಾಡ್ದ. ಅದು ಇವ್ರಮ್ಮ ಹೋಗ್ ಮಾಡು ಅಂತ ಸಪೋರ್ಟ್ ಮಾಡ್ದು. ಹೋಗಿದ್ಕೆ ಅವ್ಳು ಡೈರೆಕ್ಟ್ ಆಗಿ ಬೇಡ ಅಂತು. ಸಪೋರ್ಟ್ ಇಲ್ಲ ನಮ್ಮ ಅಮ್ಮ ಗೊತ್ತಿಲ್ಲ ನನ್ ಬಗ್ಗೆ ಹೆಂಗ್ ಫೀಲ್ ಗೊತ್ತಿಲ್ಲ ನನ್ ಬಗ್ಗೆ ಹೆಂಗ್ ಫೀಲ್. ಇವ್ರಮ್ಮ ರಿಂಗ್ ಕೊಟ್ರು ಹೋಗ್ ಕೊಡು ಅಂತ. ಆದ್ರೆ ಅವ್ಳಿಗೆ ಈಸ್ಕೊಂಡಿಲ್ಲ. ಈ ರಿಂಗ್ ಏನ್ ಮಾಡ್ಬೇಡ ಬರ್ಡೇ ಇನ್ನೊಬ್ರು ಬರ್ಡೇ ಇತ್ತು. ಅವ್ಳಿಗೆ ಆಗ್ತಿಲ್ಲ. ಬರ್ಡೇ ಇತ್ತು ಅವ್ರು ಕೊಟ್ಬಿಟ್ಟ. ಅದಾದ್ಮೇಲೆ ಈ ನನ್ ಮಗ ಸುಮ್ಮನೆ ಇರ್ಬೇಕೇನೆ. ನಾನು ಮರ್ಯಾದಿಲ್ಲ ಫೋನಲ್ಲಿ ಮೆಸೇಜ್ ಹಾಕಿರೋದು ಐ ಲವ್ ಯು ಅಂತ. ಹಾಕ್ಬಿಟ್ರು ನಿಮ್ಮಮ್ಮ ನಾನೇ. ಮತ್ತೆ ಮೊಬೈಲ್ ಅಲ್ಲೇ ಟೆಕ್ಸ್ಟ್ ಮಾಡಿ ನೀಟಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಯೋಚನೆ ಮಾಡಿ ಟೆಕ್ಸ್ಟ್ ಮಾಡಿ ಕಳಿಸ್ರೆ ಆಮೇಲೆ ರಿಜೆಕ್ಟ್ ಆಗೋಯ್ತು. ಬ್ಲಾಕ್ ಮಾಡಿಲ್ಲ ಅಷ್ಟೇ ಆಯ್ತು. ಇಲ್ಲ ಡಿಸ್ಟರ್ಬ್ ಮಾಡಲ್ಲ ಅಷ್ಟೇ ಬಿಟ್ಬಿಟ್ಟ. ಪವಿ ಇಷ್ಟ ಇಲ್ಲ ಅಂದ್ರೆ ನಾಯಿ ತರ ಹೋಯ್ತಿಯಲ್ಲ. ನೋಡಿದ್ಯಾ ನೀನು? ಬೇಕಿತ್ತ ತಾಯಿ ಅನ್ಬಿಟ್ಲು. ಏನು ಅವಳ ಮಕ್ಕಳು ನಂಗೆ ಹಾಪಿಕ್ಕದ್ಲು ಇವಲ್ಲ ಜೀವಲ್ಲ ನನಗೆ ಹಾಪಿಕ್ಕದ್ಲು. ನಾನ್ ಹಿಂದೆ ಹೋದ್ನ ಪವಿಯಿಂದ ನಾನು ಹೋಗಿದ್ದು. ನೋ ಚಾನ್ಸ್. ಆಡ್ಬೇಡ ಏಮಂತ ಹಿಂಗೆ ನಮ್ ಪವಿಗೆ ಏನ್ ಕಮ್ಮಿ? ನಮ್ ಪವಿ ಫ್ಯಾನ್ಸ್ ಹೆಂಗ ಅವ್ರ ಗೊತ್ತೇನೋ? ಇರ್ಲಿ ಬಿಡು ಫೇಸ್ ಕಟ್ಕಂತೀಯ ಬಗ್ಗೆ ಬರ್ಬೇಡ ಏಮಂತ. ಹೇಳ್ಬಿಟ್ಟು ನಿನ್ ಫೇಸ್ ಕಟ್ಕೊಂತಾನೆ ಹೇಳ್ಬಿಡ. ಅವ್ರ ಫೇಸ್ ಕಟ್ಟು ನಿನ್ ಫೇಸ್ ಕಟ್ಟು. ನಿನ್ ಲೆವೆಲ್ ಸೆಟ್ ಆಗಲ್ಲ. ಈ ಸಾಂಗ್ ಒಬ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಬ್ಯಾಚುಲರ್ಸ್ಗೆಲ್ಲ ಒಂದ್ ಸೈಡ್
ಅಭಿಮಾನಿಗಳ ಸಂಘ. ಹಾ. ಸರಿನಾ? ಐಕ್ರ ಸೌಂಡ್ ಕಿರ್ಚ್ಬೇಡ್ರಿ. ಓ ಅನಿತಾ ಅದು ಬೇರೆ ಇದೆಯಾ? ಅನಿತಾ ಓ ಅನಿತಾ ಕಸಿನ್ಸ್ ಅಲ್ಲೂ ಒಬ್ರಿಗೆ ಒನ್ ಸೈಡೆಡ್ ಲವ್ ಆಗಿರುತ್ತಲ್ಲ, ಅವ್ರನ್ನ ರೇಗ್ಸೋದು ಒಂಥರ ಚಂದ. ಗಾಯ್ಸ್, ಇವಾಗ ಏನು ಅಂದ್ರೆ ತಾತ ಅಜ್ಜಿಗೆ ನಾವು ಬರ್ತಿದೀವಿ ಅಂತ ಗೊತ್ತಿಲ್ಲ. ಅವರು ನಿನ್ನೆ ಬಂದು ಇಲ್ಲಿ ಇದ್ದಾರೆ. ಅವರು ಮನೆಯಲ್ಲೇ ಇಲ್ಲ, ಊರ್ ಜಾತ್ರೆ ಗೈಸ್, ಅದಕ್ಕೆ ಎಲ್ಲೋ ಹೋಗೋರೆ ಗೈಸ್. ನಾವು ನೋಡ್ತಾ ಇದೀವಿ ಗೈಸ್, ಅವ್ರಿಗೆ ಸರ್ಪ್ರೈಸ್ ಮಾಡ್ಲಿಕ್ಕೆ ನಾವು ಇಷ್ಟು ಜನ ಬಂದಿದೀವಿ ಗೈಸ್. ಆದ್ರೆ ನಮ್ಮ ಅಜ್ಜಿ ತಾತನೇ ಇಲ್ಲ ಗೈಸ್. ನಮ್ಮ ಹೀಗೆ ಬರ್ತವೆ ಚೀನು ನೋಡಿ ಗೈಸ್, ಎಲ್ಲ ಮಾಡ್ಕೊತೀವಿ ಗೈಸ್. ನಮ್ಮ ಪವಿ ಹಾಲ್ ಪ್ಯಾಕೆಟ್ ತರಕ್ಕೂ ಈ ತರ ಹೋಗಲ್ಲ ಗೈಸ್, ಅಂತದ್ರಲ್ಲಿ ಊರಿಗೆ ಈ ತರ ಬಂದೋಳೆ ಗೈಸ್. ನಾವು ಬೆಳ್ಳಕ್ಕಾಗ್ಬೇಕು. ನೋಡಿ ಗೈಸ್ ಆಗುತ್ತೆ ನೋಡಿ. ಇಲ್ಲಿ 3 ಜನನು ಎಲ್ಲ ಅವನಲ್ಲಿ ಎಲ್ಲ ಏನಂತ ನೀನ್ ಹಾಕೊಂಡಿಲ್ಲ ಸನ್ಸ್ಕ್ರೀನ್ ಹಾಕೊಂಡೆ ನೋಡಿ ಗೈಸ್. ಸನ್ಸ್ಕ್ರೀನ್ ಹಾಕೊಂಡ್ ನಮ್ ಹುಡುಗರು ಬೆಳ್ಳಗ್ ಆಗ್ತವ್ರೆ. ಈ ನಡುವೆ ಏನ್ ಮಾಡ್ತವ್ರೆ, ಸ್ಕಿನ್ ಕೇರ್ ಎಲ್ಲ ಮಾಡ್ತವ್ರ ನಮ್ ಹುಡುಗರು. ಮನ್ಮತ ಏಮಂತ ನೀನು? ಮನ್ಮತ ಏನ ಪೊದೆಲ್ಲ ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ ಪದಲ್ಲಿ? ಛೀ, ಈ ನನ್ನ ಮಕ್ಕಳು ಒಂದೊಂದಲ್ಲ ನೋಡ್ರಿ ಇಲ್ಲಿ ನನಗೆ ಬಾಬಾ ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್. ಪವಿ ಏಮಂತೂ ನೀನು ನೋಡ್ಕೊಳಲ್ಲ ನೋಡು, ಹಿಂಗೆ ಅವ್ರಿಬ್ರು ನೋಡ್ಕೋಬೇಕು. ಪವಿ ನಾನ್ ನೋಡ್ಕೊಂತೀನಿ ಪವಿ ನಿನ್ನ. ಸರಿ ಕೊಡು ದುಪ್ಪಟ್ಟ. ಸೇವಿ ಟ್ಯಾನ್ ಹಾಕ್ತೀನಿ ಅಂತ ದುಪ್ಪಟ್ಟ ಹಾಕೊಂಡು ಹೋಗ್ತಾ ಇದೀವಿ. ನಮ್ಮ ತಾತಾಜಿ ದೇವಸ್ಥಾನದಾಗ ಅವ್ರೆ, ಅಲ್ಲೋಗಿ ಸರ್ಪ್ರೈಸ್ ಮಾಡ್ದ. ಬನ್ನಿ ನೋಡಿ ಗೈಸ್, ಇವ್ರ ಹತ್ರ ಇಲ್ಲ ಆದ್ರೆ ಬಾಳ ಹೇಳೆ ವಿಡಿಯೋ ಹಿಡಿಯೇ ಒಂದು ಸಾಂಗ್ ಹಾಕ್ತೀನಿ ಅಂತ ಅಂದ್ರೆ ಹಿಂದೆ ಹಿಡಿತವಳೆ. ಪ್ಯಾದೆ ಹುಡ್ದಾಗ ನಮ್ಮಮ್ಮ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ. ಕೈ ಕಾಲ ಚೆನ್ನಾಗಿ ಬಂತು, ಅದೇ ತಲೆ ಚೆನ್ನಾಗಿ ಇವಳು ನಿಮ್ಮ ಮುಖ ತೋರ್ಸ, ಅವಳು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂತಿತ್ತು. ಕ್ಯೂಟ್ ಆಗಿರುತ್ತೆ. ಅವಾಗ ಅದೇ ಎಲ್ಲ ಕಿತ್ಕೊಂಡು ತಿನ್ನಬೋದಿದೆ ಅಲ್ಲ ನಿನ್ಗೆ. ಕಣೆ ನಿಂದು ಕಿತ್ಕೊಂಡು ತಿಂದುನೇ ನಾನು ಚೆನ್ನಾಗಿರೋದು. ನಿನ್ ಸ್ಕ್ರಾಪ್ ಕೊಡು. ಸುಂದರಿ ನಾನು ಟೈಟಲ್ ಯಾರ ಕೊಟ್ಟಿದ್ದು? ಜನ ಕೊಟ್ಟಿದ್ ನನ್ಗೆ. ಇನ್ನು ಆದ್ರೆ ಸುಂದ್ರಿ ಅನ್ಕೊಂತ ನೀನಲ್ಲಿ ಹೇಳಿದ್ದವಳು ಕೃಷ್ಣ ಸುಂದ್ರಿ ಅಂತ. ಇಲ್ಲ, ಕಮೆಂಟ್ ಅಲ್ಲಿ ಬಂದಿದ್ದು. ಯಾರೋ ಮಿಸ್ ಆಗಿ ಹಾಕ್ಬಿಡೋರು. ಅದೇ ಮಿಸ್ ಆಗ್ಬಿಟ್ಟವ್ರೆ. ಬೈ ಮಿಸ್ ಆಗಿ ಯಾವ್ದೋ ಮನೆ ಮೇಲೆ ಬರಕ್ ಹೋಗಿ ದೇವ್ರ ಮಿಸ್ಟೇಕ್ ಆಗಿ ಹೊಟ್ಟೆ ಉರಿ ಗೊತ್ತಾಗ್ತೈತಿ. ಪವರ್ ಬ್ಯಾಂಕ್ ಇನ್ನು ನೆರಳು ಬರ್ಸ್ಕೊಂತ ನೋಡಲ್ಲ. ಹೆವಿ ಚೆನ್ನಾಗಿ ಬಿಡಿದೀವಿ ಚಿಕ್ಕಮಗಳೂರಲ್ಲಿ. ಕ್ರೇಜಿ ಮಾತ್ರ. ನನ್ನ ಬಾಳಿನಲ್ಲಿ ನೀನು ಇರುವೆ. ನೋಡಿ ಮುಂಗಾರು ಮಳೆಯೇ. ಹುಡುಗರೆಲ್ಲ ಹೆಂಗ್ ನೋಡ್ತಾವ್ರೆ ನಮ್ಮಣ್ಣ. ಹಾಯ್ ಬ್ರೋ, ಬೇಕಾ? ಪ್ಲೀಸ್ ನಾನು ಟ್ಯಾನ್ ಐತೀನಿ ಅಂತ ನನ್ನ ತಮ್ಮ ನಂಗೆ ಅಂತ ಕರೆಕ್ಟಾಗಿ ನನ್ನ ಹತ್ರ ದುಪ್ಪಟ್ಟ ಹಾಕೊಂಡಿದ್ದೆ ಆಯ್ತಾ, ಅದನ್ನ ಪವಿ ಕೊಡ್ಸ್ಬಿಟ್ಟ. ಅವಳು ಟ್ಯಾನ್ ಆಗ್ಬಾರ್ದು ಅಂದ್ಬಿಟ್ಟು ನನಗೆ ಮಾತ್ರ ಕಿತ್ತೋಗಿರೋ ಬಾಳೆ ಎಲ್ಲ ಮಾಡ್ತಾವೆ. ಎಂತ ಕಂತ್ರಿ ನನ್ನ ಗೊತ್ತಾ ನೀನು? ಮಾಡಿದೆ ನೋಡಿ ಅವಳು ಯಾಕೆ ಪವಿ ಅದು ಊಟ ಹಾಕೋಕೆ ಫಸ್ಟ್ ಇದನ್ನೇ ಹಾಕಿ ವಿಡಿಯೋ ಏ ಪಾಪ ಅವಳಿಗೆ ಏನಾಯ್ತು ನೋಡು. ಬಾರೆ ಪವಿ ಕೊಡೆ ಮಾವ ಟ್ಯಾನ್ ಆಗ್ಬಾರ್ದು ಅಂತನಾ?
ಸಾಕು ಬಾರೋ. ನೋಡಿದವ್ರು ತಪ್ಪು ತಿಳ್ಕೊಂಬಿಟ್ರೆ ಕಷ್ಟ ಬಾರೋ. ನೀನೇ ಏಮಂತ ಬಾರ್ಲಾ, ನೋಡ್ದವ್ರು ತಪ್ಪು ತಿಳ್ಕೊಂತಾರ ಬಾರ್ಲಾ. ತಪ್ಪು ತಿಳ್ಕೊಂಡ್ರೆ ಬಂದು ಹೊಡೆದೇ ಬಿಡ್ತಾರ ಕಣ್ಲಾ. ಬಾರ್ಲಾ ಮುದೇವಿ ಬೇಡ ಇಲ್ಲೇ ಓಯ್ ಅಂತವ್ರೆ. ಅಯ್ಯೋ ಹೋಗ್ ನಾನು ಏನಿದೆ ಆಪ್ಷನ್ ಚೆನ್ನಾಗಿಲ್ಲ. ಗಂಗಾಜಿ ಯಾರಿಗೂ ಹೇಳ್ಬೇಡ, ಸರ್ಪ್ರೈಸು. ಓಕೆ ಡನ್, ಹುಷಾರು ಹೋಗು, ಜಾಲಿ ಜಾಲಿ. ಇಬ್ರು ಮಧ್ಯೆ ಬಂದವ್ರು ಯಾರು ಏಮಂತ? ಪವಿ ಬಂದ್ಬಿಟ್ಟು ಸೈಡ್ ಹೋಗಿ ಅಂತಲ್ ನನ್ನ ಇವಾಗ್ಲೇ ಹಿಂಗೆ ಇವ್ರಿಗೆ ಹಾಕೊಂಡ್ ಗುದ್ಬೇಕಲ್ಲ. ಪವಿ ಗುದಿಬೇಕು. ಹಾಯ್ ಗೈಸ್, ಹಾಯ್ ಮಾಡ್ರಿ. ಹಾಯ್ ಮಾಡ್ರು, ಹಾಯ್ ಮಾಡ್ರು. ರೆಸ್ಪೆಕ್ಟ್ ಇಲ್ಲವೇ, ಸಣ್ಣ ರೆಸ್ಪೆಕ್ಟ್. ಹಾಯ್ ಮಾಡಲ್ಲ ಅಂತ ಏನೋ ಫಾರಿನರ್ ತರ ಕಾಣಿಸ್ತಿರ್ತಲ್ಲ, ಅದೇ ಇವ್ರು ಫಾರಿನರ್ ಅಲ್ಲ, ಇಂಡಿಯಾ. ಹೆಂಗಿದ್ ಗೈಸ್ ನಮ್ಮೂರು. ಇಲ್ಲಿಂದ ನನ್ನ ತಮ್ಮ ಹಿಂಗೆಲ್ಲ ತೋರ್ಸಲ್ಲ, ಇದೆಲ್ಲ ನಮ್ದೇ ಗೈಸ್. ನನ್ ಕೈ ಎಲ್ಲಿ ತಂಗ ಹೋಗ್ತೈತೋ ಅದೆಲ್ಲ ನಂದೆ. ಗೈಸ್ ಏನಂತೀರಾ, ನಮ್ಮೂರಲ್ಲಿ ನಾವು ಕೋಟ್ಯಾಧಿಪತಿಗಳು ಗೈಸ್. ಎಷ್ಟೈತಂದ್ರೆ ಗೈಸ್ ನಮ್ಗಿಂತ ಊರೇ ನಮ್ದು ಗೈಸ್. ಅದನ್ನ ಮೋರಿ ಕ್ಲೀನ್ ಮಾಡ್ಕೊಡ್ಬಿಡು, ಊರಿನಿಂದಲ್ಲ ಒಂದ್ ಕ್ಲೀನ್ ಮಾಡ್ಬಿಟ್ಟು. ಜಾತ್ರೆ ಇವತ್ತು ಮಸ್ತಾಗಿ ರೆಡಿಯಾಗಿ ಬಂದಿದ್ರೆ ಒಬ್ಬೊಬ್ಬೊಬ್ಬ ಮಸ್ತಾಗಿರೋದು. ಸ್ವಾಗಿಗೂ ಹುಡುಗಿರೆಲ್ಲ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ. ಅಣ್ಣನ್ಗೆ ಆನಂದ. ಜಾತ್ರೆಯಲ್ಲಿ ಬರೀ ಕಾರುಗಳೇ ನಿಂತಾವೆ, ಹುಡುಗಿರ್ ಕಾಣ್ತಾ ಇಲ್ಲ ಅಂತನ. ಇರೋ ನಮ್ಮೂರು. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದ. ಸೊ ಇವಾಗ ಸರ್ಪ್ರೈಸ್ ಕೊಡೋಕ್ಕೆ ರೆಡಿ ಆಗಿರ್ತಿದ್ದೇವೆ. ನೋಡ್ಬೇಕು ಏಮಂತ ಬಂದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅಜ್ಜಿ ಸರಿಯಿಲ್ಲ, ಮೊದಲೇ ಊಟ ಅಂತವ್ರಲ್ಲೇ ಹೆಂಗ್ ಬಂದೆ ಏನು ಅಂತಾನೆ ಕೇಳಿಲ್ಲ. ಯಾರು ನೋಡ್ತಾರೆ, ಒಬ್ರು ಯಾರು ನೋಡ್ತಾರೆ ನೋಡು. ಅಯ್ಯಯ್ಯ ನಮ್ಮ ಅಜ್ಜಿನೇ ನೋಡ್ಬೋದು ನಮ್ಮನ್ನ. ನೋಡಿದ್ರು ಗೈಸ್, ಹೋಗ್ಲಿ. ಒಂದು ರಿಯಾಕ್ಷನ್ ಇಲ್ಲ, ಬರೀ ತಿನ್ನು ತಿನ್ನು ಅನ್ನೋದೇ ಆಯ್ತು. ಮಕ್ಳು ಹೆಂಗ್ ಬಂದವೆ ಏನು ಅನ್ನೋದೇನಿಲ್ಲ. ನೀವೊಂದು ಕಾಲ್ ಫೋನ್ ಮಾಡಿದ್ರೆ ಸ್ವಲ್ಪ ತರಕಾರಿ ಹಾಕಬೇಕಾಗಿತ್ತು. ಸೀನಾ ಖುಷಿ ಇಲ್ಲ. ಸೀನಾ ಗಾಡಿ ಬಂದ್ರೆ ಇವ್ರಿಗೇನ್ ಟೆನ್ಷನ್ ಇಲ್ಲ. ಬಂದ ತಿನ್ನೋಗು ಅಂತಾರೆ. ಪ್ಲೀಸ್ ನಾವೆಲ್ಲ ಬಂದಿದ್ವಿ, ಖುಷಿನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ ಗೈಸ್. ಬಿಡು, ನೀನೇನು ಹೇಳ್ತಾ ಇಲ್ಲ, ನಮ್ಮ ಅಜ್ಜಿ ಏನೋ ಹೇಳ್ತಾ ಕೇಳಿಸ್ಕೊಂತೀನಿ. ತುಂಬ ಸಂತೋಷ ಆಯಿತು. ನಮ್ಮ ಮನೆ ಕಾರ್ಯಕ್ಕೆ ನಮ್ಮ ಊರು ಇದು ವಾತಾವರಣ ನೋಡಿಕೊಂಡು ಸಂತೋಷವಾಗಿ ಬಿಸಿಲಿಗೆ ಹೇಳ್ತೀರಾ. ಕೆಂಪಳ್ಳಿ ಒಳಗೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಹಾಗೂ ನಂದೀಶ್ವರ ಗೈಸ್, ಟೇಪ್ ರೆಕಾರ್ಡಿಂಗ್ ಅಲ್ಲಿ ಈಗ ಮೈಕ್ ಇಟ್ಕೊಂಡು ಹೇಳ್ತಾರಲ್ಲ, ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ. ಸರಿ, ಈಗ ನಾವು ಊಟಕ್ಕೆ ಹೋಗ್ತೀವಿ. ಬೈಕಲ್ಲೇ ಬಂದು ನೋಡಿ ಓಡ್ ಬಂದೆಲ್ಲ ತಪ್ಕೊಂತೀಯ ಅಂದ್ರೆ ಏನಜ್ಜಿ? ನಾನು ನಿಗಾ ಮಾಡಲಿ. ಇವ್ ನಿಮ್ಗೂ ಅದ ಊಟಕ್ಕೆ ನಾನು ಹಂಗೂ ಅಂದ್ಕೊಂಡೆ, ಇವ್ನ ಒಟ್ಟನೆ ಬಂದವನ ಅಂದ್ಕೊಂಡೆ. ಡೈಲಾಗ್ ಹೊಡಿತಾರೆ ನೀವು. ಇರು ಹೊಸ ಗಾಡಿ ಇಸ್ಕೊಂಡಾಗ ಬರ್ತೀನಿ. ಒಬ್ಬನೇ 200 ಕಿಲೋಮೀಟರ್ ಹೊಡಿತೀನಿ. ಸೊ ಗೈಸ್ ಆಯ್ತು, ಇವಾಗ ಹೋಗಿ ಊಟ ತಿನ್ಕೊಂಡ್ರಲ್ಲ ಆಯ್ತಾ? ಅದು ಗೈಸ್ ಏನ್ ಕ್ಯೂಟ್ ಅಕ್ಕಂತವ್ರು ನೋಡ್ರಿ. ಬಾ ಜೊತೆಲಿ ಹಿಂಗಂದು ಹತ್ರ ಬನ್ನಿ. ಗುಜರ್ ಕೈ ಹಾಕೋ ನಂಗೆ ಇಲ್ಲ, ಅವ್ನು ಬಾರೆ ಅಂತ ಹಾಕೊಳ್ಳೋದು. ಹಂಗೆ ಒಂದ್ ಪಪ್ಪಿ ಕೊಡು. ಹೋಗೋ, ನಾವ್ ನೋಡ್ಕೊಂತೀವಿ, ಹೋಗೋ. ಅದೇ ನಿನಗೆ ಆಗ್ಬೇಕು ಈ ವಯಸ್ಸಲ್ಲಿ ಏಮಂತ. ಯಾಕೋ ಏಮಂತ ದೋಖ ಮಾಡಿದ್ ನೀನು? ಇವಳ ಪಕ್ಕದಲ್ಲಿ ಕುತ್ಕೊಬೇಕು ಅಂತನ, ಇಲ್ಲ ಅಲ್ಲಿ ಬರ್ತಿರೋ ಹುಡುಗರ ಪಕ್ಕದಲ್ಲಿ ಕುತ್ಕೊಬೇಕು ಅಂತನ. ರೆಸ್ಪೆಕ್ಟ್ ಇಲ್ಲ. ಕುತ್ಕೊಳ್ಳ, ಆಯ್ತು, ಡೌ ಮಾಡಾರ ಸಾಕು. ಆಯ್ತು ಕುತ್ಕೊಡು. ಆದ್ರೂ ಏಮಂತ ಏನೇ ಹೇಳು. ಕನ್ಸು ನನ್ಸ ಆಗ್ಲೇ ಇಲ್ವೇ? ಕನ್ಸು ಕನ್ಸಾಗೆ ಉಳ್ದು ಬಿಡ್ತೆ. ಅಯ್ಯೋ ಏಮಂತ ಏನ ಮಾಡ್ತಾ ಇದೀಯಾ? ಪಾಪ ನಿನ್ ಫ್ಯಾನ್ ಸಿಕ್ಕಿದ್ರಾ? ಪವಿ ಯಾರಂತಾನು ಗೊತ್ತಿಲ್ಲ ಅಂತ ಅವ್ರಿಗೆ ಅಲ್ಲಿ ಬೇಡ ಬಿಡ, ಇಷ್ಟಕ್ಕೆಲ್ಲ ಸಮಾಧಾನ ಮಾಡು. ಅಳ್ತವಳೆ, ಹೋಗ್ಲಿ ಬಿಡೋದು.
ಹೋಮಕ್ಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡವ್ರೆ. ಮೇ ಬಿ ಇಲ್ಲಿ ಹೋಮ ಮಾಡ್ತಾರೆ, ಇಲ್ಲಿ ಇಲ್ಲಿ ಅಲ್ಲಿ ಹೋಮ ಮಾಡ್ತಾರೆ. ಬರ್ಡೇ ಮಾಡ್ತವ್ರೆ. ನಾನು ಇವಾಗ ನಿದ್ದೆ ಮಾಡಿದ್ದೆ, ಎಬ್ಬಿಸ್ಬಿಟ್ರು. ನಾನೇ ಫಸ್ಟ್ ಕುತ್ಕೊಂಡಿರೋದು. ಇವ್ರು 3 ಜನ ನನ್ ಚಿಕ್ಕಮ್ಮಂದಿರು ನೋಡಿ ಹೆಂಗವ್ರೆ. ಇಲ್ಲಿ ಚಿಕ್ಕಪ್ಪ, ಇಲ್ಲಿ ಚಿಕ್ಕಪ್ಪ, ಇನ್ನೊಂದು ಚಿಕ್ಕಪ್ಪ. ಇವರೆಲ್ಲ ತಂಗಿದಿರು, ಫುಲ್ ಕಸಿನ್ಸ್. ನಮ್ದು ತುಂಬಾ ದೊಡ್ಡ ಕುಟುಂಬ ಗೈಸ್, ಅಷ್ಟು ದೊಡ್ಡ ಲೋ ಬಾರ್ಲಾ ಕುತ್ಕೊಳ್ಳ. ಫಸ್ಟ್ ನಾವ್ ಕೇಕ್ ತಿನ್ನೋಣ. ಫಸ್ಟ್ ಬಂದ್ ಕೂತಿದ್ವಿ ಗೈಸ್ ರೋಡ್ ನಲ್ಲಿ ಕೇಕ್ಗೋಸ್ಕರ. ಹೋಗ್ಬಿಟ್ಟು ನನ್ನ ಪಾರ್ಟ್ನರ್ ಕುತ್ಕೊಂಡು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಾರ್ಗೆ ಫಸ್ಟ್, ಅಪ್ಪಗ ಅಮ್ಮಗ? ಇವಾಗಿರೋದು ಗೈಸ್. ಇಲ್ಲಿ ಒಂದ್ ಕುತ್ತೈತೆ ಅಂತ ಮರ್ತೋಗ್ಬಿಟ್ಟವ್ರೆ ಗೈಸ್. ಇದೆ ನೀನು ತಿನ್ಸಿಲ್ಲ ತಾನೆ? ವಿಡಿಯೋ ಮಾಡ್ತಾ ಇದ್ದೀರಾ? ಬೇಡ ಬೇಡ. ಎರಡಿದೆ ಕಣ. ಊಟ ಬ್ಲಾಕ್ ಮೇಲ್ ಮಾಡಿ ಕೇಕ್ ತಿಂದಿರೋದು. ಎಲ್ಲ ಹೆಣ್ಮಕ್ಳು ಕಲಶ ಎತ್ಕೊಂಡು ಹೋಗ್ತವ್ರೆ. ನಾನು ಆ್ಯಕ್ಚುಲಿ ಕಲಶ ಹೊರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಹೊರಕ್ಕಾಗಿಲ್ಲ ಗೈಸ್. ಬೇಜಾರಿದೆ. ಬಟ್ ಇನ್ನೊಂದು 2-3 ಮಂತ್ಸ್ ಆದಮೇಲೆ ಜಾತ್ರೆ ಮಾಡ್ತಾರೆ, ಅವಾಗ ಆರತಿ ಹೊರ್ಬೋದು. ತುಂಬ ದಿನ ಆಯ್ತಲ್ಲ ನಾನು ನಿಮಗೆ ನಮ್ಮೂರು ಜಾತ್ರೆನೇ ತೋರಿಸಿಲ್ಲ. ತುಂಬ ವರ್ಷನೇ ಆಗೋಗಿದೆ ಇವ್ರು ಜಾತ್ರೆ ಮಾಡಿ. ಫೈನಲಿ 2-3 ಮಂತ್ಸ್ ಆದ್ಮೇಲೆ ಮಾಡ್ತಾರೆ, ಅವಾಗ ತೋರಿಸ್ತೀನಿ. ಗೌರಿ 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 ಗೌರಿ. ಪವಿಗೆ ಜ್ವರ ಬಂದ್ಬಿಟ್ಟಿದೆ ಗೈಸ್, ನೋಡಿ ಎಷ್ಟು ಮುಖ ಎಲ್ಲ ಕರ್ಕೊಂಡ್ ಬಂದಿದ್ಯಾ ಗೈಸ್. ಇಲ್ಲ ಗೈಸ್, ಅದಕ್ಕೋಸ್ಕರನೇ ನಾವು ಉಳ್ಕೊಂತ ಇಲ್ಲ, ವಾಪಸ್ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಪವಿ ಹುಷಾರಿಲ್ಲ, ಹೇಮಂತ್ಗೂ ಹುಷಾರಿಲ್ಲ, ಯಾಕೋ ಇಬ್ರಿಗೂ ಒಂದೇ ಸರಿ ಹುಷಾರಿಲ್ಲ. ಹಂಗಲ್ವೇ, ನಿಜ ಇಬ್ರಿಗೂ ಹುಷಾರಿಲ್ಲ ತಾನೇ, ಅದನ್ನ ಹೇಳ್ತಾ ಇದ್ದೀನಿ. ಇಬ್ರಿಗೂ ನಿಜವಾಗ್ಲೂ ಹುಷಾರಿಲ್ಲ ಗೈಸ್. ನೀನು, ನಾನಲ್ಲ, ಅದು ನಿಜಾನೇ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಪೊಲೀಸರು ಕಾರ್ ನೋಡಿ ಗೈಸ್. ನಮ್ಮ ಪವಿ ಹೋಗ್ತಾಳೆ ಅಂದ್ಬಿಟ್ಟು ಹಿಂದೆ ಕಾರ್ ಹೆಂಗ್ ಹೋಗ್ತೈತೆ ಅಂದ್ಬಿಟ್ಟು. ಅಲ್ಲ ಗಾಳಿ ಹೋಗ್ತಿದ್ರು, ಅಕ್ಕನ್ ಬಿಡೋದು ಇಲ್ಲ. ಸಲೆಲ್ಲ ಕಳಶ ಇಳಿಸ್ತಾರೆ. ಒಂದು 5 ನಿಮಿಷ ಇರ್ಬೋದು. ಸೀನಾ ಬರ್ತೀನಿ, ಸೀನಾ ಬಂದಾಗ ವಿ ಕ್ಯಾನ್ ಗೋ. ಸುಸ್ತಾಗ್ತೈತೆ ಪವಿ, ಸಾರಿ, ಸುಸ್ತು ಅಲ್ಲ, ಸುಸ್ತು. ಅದು ಗೈಸ್, ನನ್ನ ತಂಗಿಗೆ ಏನೋ ದೃಷ್ಟಿ ಆಗ್ಬಿಟ್ಟಿರ್ಬೇಕು. ನಾನು ಇರಿಟೇಟ್ ಮಾಡ್ತಿಲ್ಲ, ದೃಷ್ಟಿ ತೆಗಿತಿದ್ದೀನಿ. ನೀನೇ ಇರಿಟೇಷನ್ ನನಗೆ. ಅಜ್ಜಿನ ಇಲ್ಲೇ ಊರಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಆದ್ರೆ ನಾಳೆ ಅಪ್ಪ ಅಮ್ಮನ ಜೊತೆ ಬರ್ತೀವಿ. ಬಾಯ್. ಊರ್ನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿರೋ. ಟಾಟಾ. ನಾನೇನು ಇವತ್ತು ಇರ್ತಾರೆ ಎಲ್ಲ. ಅಲ್ಲಿ ಹುಷಾರಿಲ್ಲ ಅಲ್ಲಿ ಪವಿಗೆ. ಹೇಮಂತಿಗೆ ನಾಳೆ ಎಕ್ಸಾಮು, ಹೋಗೋದ್ ಬೇಡ. ಹೇಳೋ. ಚೆನ್ನಾಗವಳಲ್ಲ ಪವಿ, ಚೆನ್ನಾಗಿಲ್ವಾ? ಪವಿ ಚೆನ್ನಾಗಿದ್ಯೇನೆ, ಸತ್ತಿರ ಏನಾಗವಳೆ, ಎಲ್ಲಿ ಚೆನ್ನಾಗಿ ನೋಡು, ಅಳ್ತಾವಳೆ ಅಲ್ಲಿ ಕಣ್ಣಲ್ಲಿ ನೀರು. ಅಯ್ಯೋ ಬಾಯ್ ಮಾಡೋ. ನಾನು ಇರ್ತೀನಿ. ಬಾಯ್. ಬಾಯ್ ಅಜ್ಜಿ, ಬಾಯ್ 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 ಸಿಸಿಸ್. ಟಾಡಾ, ಬಾಯ್ ಬಾಯ್. ಕ್ಯಾಂಡಲ್ ಲೈಟ್ ಡಿನ್ನರ್ ತಿಂತಿದ್ದೆ ಅಂತ, ಅದಕ್ಕೆ ಏನಂತ ಗೊತ್ತಾ, ಕರೆಂಟ್ ಹೋದಾಗೆಲ್ಲ ನಾವು ಕ್ಯಾಂಡಲ್ ಲೈಟ್ ಗೊತ್ತಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬರ್ಡ್ ಅಂತ ಹೇಳ್ತಾ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.